ಸಂಗೊಳ್ಳಿ ಹೋದೆಮ್ಮ. ಅದು ಅಲ್ಲಿ ಬ್ಯಾಡ್ರಳ್ಳಿ ಅಂತ ಒಂದು ಊರಮ್ಮ. ನಾವು ಅವರು ಥಿಯೇಟರ್ ಹೆಸರು ಗೊತ್ತಿಲ್ಲ, ಅದೊಂದು ಟೆಂಟ್ನ ಆತ ಆಲ್ಟ್ರ್ ಮಾಡಿ ನಾನು ಈ ಸಿನಿಮಾ ತಂದೆ ತರಿಸಿನ ಅಂತ ಇಡೀ ಊರವ್ರಿಗೆ ಅವ್ನು ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದಮ್ಮ. ಇಲ್ಲಿ ಗಂಗರಾಜು ಡಿಸ್ಟ್ರಿಬ್ಯೂಟ್ರು. ಥಿಯೇಟರ್ ಹೆಸರು ಕೇಳ್ತಾನೆ ಹೋಗಿ ನಿಂದೊಂದು ಥಿಯೇಟ್ರ್ ಆಗಿ 3 ದಿನ ಅವ್ನು ಆ್ಯಕ್ಚುಲಿ ಅವ್ರ ಆಫೀಸ್ ಮುಂದೆನೇ ಮನಗಿದ್ದು ಒಂದು 20 ಲಕ್ಷ 25 ಲಕ್ಷನೇನಮ್ಮ. ಅಲ್ಲಿಗೆ ಮೋಸ್ಟ್ಲಿ 20 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಮ್ಮ ಅದು. ಇವರು ಅದು ಯಾವುದೋ ಹಳ್ಳಿ ಅಂತ ಹೇಳ್ತಾನೆ, ಏನಿಗೆ ಕೊಡೋದಲ್ಲಿ, ಸರಿ ಸುಮ್ಮನೆ ಒಂದು 30 ಲಕ್ಷ ಅಂತ ಹೇಳೋಣ, ನೋಡೋರು ಎಷ್ಟಿಗೆ ಬರ್ತಾನೆ ಇವನು, ಹಂಗೆ 30 ಲಕ್ಷ ಕೊಡ್ತೇನೆ ನೀನು ಅಂತ. ನಿಜವಲ್ಲ ಹುಡುಗ ಪಾಪ ಎಲ್ಲಿಂದನೋ ದುಡ್ಡು ತಂದು ಮೂಟೆಲ್ ತಂದು ಸುಡ್ದಂತೆ, ತಗೊಳ್ರಿ ನೀವು 30 ಲಕ್ಷ, ನೀವು ನನಗೆ ಸಿನಿಮಾ ಬೇಕಿದು, ಯಾಕಂದ್ರೆ ನಾನು ಊರಲ್ಲಿ ಹೇಳ್ಕೊಂಬಂದಿದ್ದೀನಿ, ನಮ್ಮ ಸಿನಿಮಾ ಹಾಕ್ತೀನಿ ನಾನು. ಸಿನಿಮಾ ಹಾಕಿದ್ರಮ್ಮ, ನಾವು ವಿಜಯಾತ್ರೆ ಹೋಗೋಷ್ಟರಲ್ಲಿ ಅಲ್ಲಿಗೆ 50ನೇ ದಿನಮ್ಮ. ಅಲ್ಲಿಗೆ ಪಾಪ ಉತ್ತರ ಕರ್ನಾಟಕ ಯಾವುದೋ ಒಂದು ಊರ ಕಡೆಯಿಂದ ಹತ್ಕೊಂಡ್ರವರು. ಅಪ್ಪ ಎಲ್ಲಪ್ಪ ಹಣ ಇಲ್ಲೇ ಹಣ ಮುಂದೆ ಹಣ, ಸರಿ ಆಯಿತು. ಅಲ್ಲೋದ್ರೆ ಇಡೀ ನಮ್ಗೆ ನೋಡಿದ್ರೆ ಬಯಸಿವನೇ ಕಾಣಿಸ್ತದೆ ಹೊರತು ಒಂದು ಲೈಟ್ ಇಲ್ಲ ಊರೆಲ್ಲಿಂದು ಅಂದ್ರೆ ಅಣ್ಣ ಇಲ್ಲೇ ಮುಂದೆ ಅಣ್ಣ ಇಲ್ಲೇ ಮುಂದೆ. ಆಮೇಲೆ ಎಲ್ಲೋ ಒಂದು ಲೈಟ್ ಕಾಣಿಸ್ತು, ನಿಜ ಹೇಳದಾ ಅಂತ ಅಂದ್ಬಿಟ್ಟು, ಅಣ್ಣ ಲೈಟಿನ ಸ್ವಲ್ಪ ಮುಂದೆ ಅಣ್ಣ. ಅಷ್ಟರಲ್ಲಿ ನಾವು ಬಸ್ಸಲ್ಲಿ ಇದ್ದವನು, ಅಂದ್ರೆ ನಮ್ಗೆ ಹೇಳ್ತಾರೆ ಟೈಮಿಂಗ್ ಕೇಳ್ಕೊಳ್ಳಿಮ್ಮ. ಇಟ್ ವಾಸ್ ನೈಟ್ ಅರೌಂಡ್ 11:30 12 ಅಮ್ಮ. ನಾವು ಇನ್ನೂ ಹೋಗ್ತಾ ಇದೀವಿ ಅಲ್ಲಿಗೆ. ನಾವು ಅಲ್ಲಿಗೆ ಬರ್ತೀವಿ ಅಂತ ಪಾಪ ಅವ್ನು ಹೇಳಿರೋದೇ ಬೆಳಗ್ಗೆ ಬಂದ್ಬಿಡ್ತಾರೆ ಇವರು ಅಂತ ಅಂದ್ಬಿಟ್ಟು ನಾವು ರಾತ್ರಿ 12 ಗಂಟೆ 12:30 ಇರ್ಬೋದಮ್ಮ. ಆ ಲೈಟ್ ಆಯ್ತು. ಲೈಟ್ ಆದ್ಮೇಲೆ ಬಸ್ಸಲ್ಲಿ ಇರೋಲ್ಲ, ನೀವು ಊಟ ಮಾಡಿರಲ್ಲ, ಅದು ಬೇರೆ. ಎಲ್ಲರೂ ಕಯಾಪ ಅಷ್ಟು ದೂರ ಹಿಂಗೆ ಆಯ್ತು ಬಿಡ್ರ ನೋಡೇ ಬಿಡ, ಇಷ್ಟು ದೂರ ಬಂದಿದೀವಲ್ಲ ಸರಿ. ಯಾಕಂದ್ರೆ ಬೇಕಾದ್ರೆ ನಾವು ಏನಾರು ಅಂದಿರೋ ಪಾಪ ಅಲ್ಲೇ ಎಳ್ದ್ಬಿಟ್ಟಿರೋನು ನಾವು, ಬಿಡೋ ಹೋಗ್ಲಿ ಇಷ್ಟೇ ದೂರ ಬಂದಿದಲ್ಲ, ಇನ್ನೇನು ಅಷ್ಟು ದೂರ ತಾನೆ, ಮುಗಿಸ್ಬಿಟ್ಟು ಹಂಗೆ ಊಟ ಕೊಟ್ಟೋಣ. ಊರ ಹತ್ರ ಹೋಗ್ತಿರಂಗೆಮ್ಮ, ಕಳಸ ಹೊತ್ಕೊಂಡು ಹೆಣ್ಮಕ್ಳು ಮುಂದೆ ನಿಂತ್ಕೊಂಡ್ರಮ್ಮ, ಅದ್ಧೂರಿ ಸ್ವಾಗತ ಮಾಡೋದು. ಆಮೇಲೆ ಅವ್ನು ಹೇಳ್ದಮ್ಮ ನನಗೆ, ಆಕ್ಚುಲಿ ಅಣ್ಣ ನಮ್ಮಲ್ಲಿ ಕಳಸ ಹೊರ್ತಾರೆ ಅಂತಂದ್ರೆ ಬೆಳಗ್ಗೆಯಿಂದ ನೀರು ಸಹ ಕುಡಿಯಲ್ಲ ಅಣ್ಣ ಅವರು ಹೆಣ್ಮಕ್ಳು. ತಲೆ ಮೇಲೆ ಕಳಸ ತೋರ್ತಾ ಇದೀವಿ ನಾವು ಅಂತಂದ್ರೆ ನೀರು ಸಹ ಅಯ್ಯೋ ನನಗೆ ಆವಾಗಲೇ ಒಂದು ಅರ್ಧ ತಲೆಯಲ್ಲಿ ಹೋಗಿದ್ದೇನೆ. ಎಂಥ ಲೋಫರ್ ನನ್ನ ಮಗ, ನಾನು ಬೇಗ ಬರ್ಬೇಕು ಪಾಪ. ಬೆಳಗ್ಗೆಯಿಂದ ಅವ್ರು ಏನು ತಿಂದ ರಾತ್ರಿ 12 ಗಂಟೆ ಆಗಿದ್ರು ಇನ್ನೂ ಹಂಗೆ ನಿಂತು. ಸರಿ ಆಯ್ತು ಅಪ್ಪ, ಅಲ್ಲೇ ಒಂದು ಬಸ್ಸಲ್ಲೇ ಅಪ್ಪ ಸಾರಿನಪ್ಪ, ಬೇಜಾರು ಮಾಡ್ಕೋಬೇಡ, ತುಂಬ ತಪ್ಪಾಗೋಯ್ತು ನಮ್ಮ ಕಡೆಯಿಂದ. ಇಲ್ಲ ಅಣ್ಣ ಪರವಾಗಿಲ್ಲ. ಯಾಕಂದ್ರೆ ಒಂದೇನಂದ್ರೆ ನಮ್ಗೆ ಹೆಂಗಾಗುತ್ತೆ ಗೊತ್ತಮ್ಮ, ಯಾರೋ ಊರಲ್ಲಿ 10 ನಿಮಿಷ ಅಂತ ಅನ್ಕೊಂಡಿರ್ತೀವಿ, ಅಲ್ಲಿ 1 hour 2 hour ಆಗುತ್ತೆ. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಟ್ರಾಫಿಕ್ ಏನು ಕ್ಲಿಯರ್ ಆಗಲ್ಲ, ನಾವು ಮಾಡ್ಕೊಂಡೇ ಬರಬೇಕು. ಸೊ ಹಿಂಗಾಗಿ ಲೇಟ್ ಆಗಿದ್ದು ಅಷ್ಟೇ, ನಾವೇನು ಬೇಕು ಅಂತ ಲೇಟ್ ಮಾಡಿಲ್ಲ. ಸರಿ ಅಲ್ಲೋದ್ವಿ, ಅಲ್ಲೊಂದು ಸ್ಟೇಜ್ ಇತ್ತು, ಎಲ್ಲ ಆಯ್ತು, ಮುಗೀತು. ಆ ಹೆಣ್ಮಕ್ಳು ಫಸ್ಟ್ ಸಾರಿ ಕೇಳ್ಕೊಂಡೆ, ಅಪ್ಪ ನೀವು ಬೆಳಗ್ಗೆ ನಾನು ತಿಳ್ಕೊಳ್ಳಿ, ನೀವು ಆಮೇಲೆ ಬೇಕಾದ್ರೆ ಬನ್ನಿ ಫೋಟೋ ನಾನು ನಿಂತ್ಕೊಳ್ತೀನಿ ಅಂದ್ಬಿಟ್ಟು ಅವ್ರಿಗೆಲ್ಲ ಇದು ಮುಗಿಸಿ, ಆಯ್ತೇನಪ್ಪ ನಿಮ್ಮದು ಅಂತಂದೆ. ಅಣ್ಣ ಇಲ್ಲ ಅಣ್ಣ ಇಲ್ಲಿ ಥಿಯೇಟ್ರ್ ಅಂದು. ಇಲ್ಲಿ ಮತ್ತೆ ಫಂಕ್ಷನ್ ಇಲ್ಲ, ಊರ್ ಎಂಟ್ರೆನ್ಸ್ ಅಲ್ಲ ಅಣ್ಣ, ಇದು ಸ್ವಾಗತಕ್ಕೆ. ಸರಿ ಆಯ್ತು ನಡಿಯಪ್ಪ. ಥಿಯೇಟರ್ ಹತ್ರ ಹೋಗಾಯ್ತಲ್ಲ, ಆಯ್ತು ತಂದೆ ಮುಗಿತಾ ನಿಂದು, ನಾವು ಊಟಕ್ಕೆ ಹೋಗ್ಬೋದಾ? ಅಣ್ಣ ಇಲ್ಲ ಅಣ್ಣ ಅಲ್ಲಿ ಮುಂದೆ ಒಂದು ಸ್ವಲ್ಪ ಕಾಯ್ತು, ನಂಗೆ ಸ್ವಲ್ಪ ಪಿತ ನೆತ್ತಿಗಿರ್ಬಿಡ್ತು. ಆಗಲೇ 1:30 ಆಗೋಗಿದೆ. ಲೈ ಸರಿ ಈಗ ನನಗೆ ಹೇಳ್ತೀನಿ, ಈಗ 1:30 ಎಲ್ಲ ಕೂತವ್ರಿಲ್ಲ ಹಂಗೆ. ಇಲ್ಲ ಅಣ್ಣ ಸ್ವಲ್ಪ ಬನ್ನಿ ಅಣ್ಣ ಆ ಕಡೆ. ಸುಮ್ಮನೆ ನಮ್ಗೊಂದು ಕಾಂಪೌಂಡ್ ಥರ ಕಾಣಿಸ್ತಾ ಇತ್ತಮ್ಮ. ಸುಮ್ಮನೆ ಹಿಂಗೋಗಿ ತಿರುಗಿಸಿದ್ರೆ ಅಮ್ಮ, ಒಂದು ಗ್ರೌಂಡ್ ಫುಲ್ ಜನ ಅಲ್ಲಿ ನಿಂತವ್ರಮ್ಮ ರಾತ್ರಿ 1:30 ಲಿಟ್ರಲಿ. ಅಲ್ಲೇ ಅವ್ರಿಗೆಲ್ಲರೂ ಕಾಲಿಗೆ ಬಿಟ್ಟು ಕ್ಷಮೆ ಕೇಳ್ಕೊಂಡು ತಪ್ಪಾಗೋಯ್ತು ನಮ್ಮ ಕಡೆಯಿಂದ. ಯಾಕಂದ್ರೆ ಕೆಲವು ಊರುಗಳಿಗೆ ಹೋಗೋದಿದೆ. ಈ ಥರ ಅಲ್ಲಿ ಜನ ನಮಗೆ ತೋರಿಸಿರೋ ಪ್ರೀತಿ